ಅಯ್ಯೋ ಪಾಪದ ಮಾತು ಕೇಳಿ ಕೇಳಿ ಇವತ್ತು ಎಷ್ಟು ಪರಿಸ್ಥಿತಿ. ಸರ್ಕಾರ ನಡೆಸೋರಿಗೆ ಕನಿಷ್ಠ ಪಕ್ಷ ಇವತ್ತು MLA ಸಂಬಳ ಇದೆ 1 ಲಕ್ಷ, ಒಂದು ಮಂತ್ರಿಗೆ ಸಂಬಳ ಇದೆ 2.5 ಲಕ್ಷ. ಒಬ್ಬ ಮಂತ್ರಿ ಕಾರಲ್ಲಿ ಹಿಂಗ್ ಹೋದ ಅಂದ್ರೆ 1 ಕಿಲೋಮೀಟರ್ಗೆ 60 ರೂಪಾಯಿ. ಆ ಮುಂದೆ ಕಾಲಿಟ್ರೆ 60 ರೂಪಾಯಿ ಇದೆ. ನೀವು ತಿಂಗಳೆಲ್ಲ ಸೇವೆ ಮಾಡಿ 25,000 ಕೊಡೋ ಮುಂಡೆ ಮಕ್ಕಳ ಅಂದ್ರೆ ಅವ್ರು ಕೊಡಲ್ಲ ಅಂದ್ರೆ ಇದು ಏನ್ ಅರ್ಥ? ಅಂದ್ರೆ ನಿಮ್ ಸಂಖ್ಯೆ ಕಡಿಮೆ ಇದೆ. ಏನು 1,35,000 ಜನ ಓಟಿನ ಮೇಲೆ ಡಿಪೆಂಡ್. ಜಾಸ್ತಿ ಇದ್ರೆ ಎದುರ್ತಾರೆ, ಕಡಿಮೆ ಇದ್ರೆ ಇಗ್ನೋರ್ ಮಾಡ್ತಾರೆ. ಅದಕ್ಕೆ ನೀವು ಯಾರು ನಮ್ಮನ್ನು ಕರೆದಿಲ್ಲ, ನಾವಾಗೆ ಬಂದಿದ್ದೇವೆ. ಕಾರಣ ಏನು? ಬಸವಣ್ಣವ್ರು ಹೇಳ್ತಾರೆ, ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ, ಚಿತ್ರದೊಳಗಿನ ಕಪ್ಪು ಕಾಣಿರಣ್ಣ. ಅಪ್ಪಿದರೆ ಫಲವಿಲ್ಲ, ಮೆಲ್ಲಿದರೆ ರುಚಿ ಇಲ್ಲ, ಕೂಡಲ ಸಂಗಮ ದೇವ. ಇವತ್ತು ಸರ್ಕಾರ ನಡೆಸೋರಿಗೆ ಒಲವಿರಬೇಕು. ಗ್ಯಾರಂಟಿ ಕೊಟ್ರಿ ಅಪ್ಪ, ಪುಕ್ಷೇಟಿ ಇರೋರಿಗೆ ಗ್ಯಾರಂಟಿ ಕೊಡ್ತಾ ಇದೀಯಾ? ಕೆಲಸ ಮಾಡೋರಿಗೆ ದುಡ್ಡು ಕೊಟ್ಟು ಮಿಕ್ಕಿದ ಮೇಲೆ ಕೊಡಪ್ಪ. ಇದು ಯಾಕೆ ಮಾಡಬಾರ್ದು? ನಿಮ್ದು 25,000 ರೂಪಾಯಿ ಅಂತ ಹೇಳಿದ್ರೆ ವರ್ಷ 350 ಕೋಟಿ ರೂಪಾಯಿ ಬಡ್ಜೆಟ್ ಆಗ್ಬೋದು. ನನ್ನ ತಾಯಿ ಕರ್ನಾಟಕ ಮಾತೆ ಬಡವೆ ಅಲ್ಲ. 6 ಲಕ್ಷ ಕೋಟಿ ವರಮಾನ ಇದೆ ಪ್ರತಿ ವರ್ಷಕ್ಕೆ. ನಾನು ಯೋಜನೆ ಆಯೋಗದ ಉಪಾಧ್ಯಕ್ಷನಾಗಿ ನೋಡಿದ್ದೇನೆ. ಸಿದ್ದರಾಮಯ್ಯ ಚೇರ್ಮನ್, ನಾನು ಉಪಾಧ್ಯಕ್ಷ. ಅವಾಗ ಮುಖ್ಯಮಂತ್ರಿ ಹೇಳ್ತಿದ್ದೆ, ದಿನಗೂಲಿಗಾರರು ಎಲ್ಲಿದ್ದಾರೋ ಅವರೆಲ್ಲರನ್ನು ಕಾಯು ಮಾಡಿದ ಹೊರತು ಈ ಸರ್ಕಾರಕ್ಕೆ ನಮಗೆ ನ್ಯಾಯ ಮಾಡಿದ್ದೀವಿ ಅಂತ ಹೇಳಿ ನಮಗೆ ಸಿಗೋದಿಲ್ಲ. ಇದನ್ನು ನೀವು ಪುಕ್ಷಾಟೆ ಕೊಡೋದು ಯಾವಾಗ ಕೊಡಬೇಕು? ಮಿಕ್ಕಿದ ಮೇಲೆ ಕೊಡಿ. ಇವತ್ತು ಲೆಕ್ಚರರ್ಗಳಾಗಲಿ, ನೀವಾಗಲಿ, ಅಂಗನವಾಡಿಯವರು, ಸಹ ಶಿಕ್ಷಕರವರು, ಇವ್ರು ಕೇಳ್ತಕ್ಕಂಥ ವೇತನ ಬಡ್ಜೆಟ್ ನಲ್ಲಿ ಕೊಡೋದಕ್ಕಿಲ್ಲ ಅಂತೆಲ್ಲ ದುಡ್ಡಿದೆ. ಆದ್ರೆ ಏನಾಗಿದೆ, ಎರಡೂ ಪಾರ್ಟಿಗಳು ಡೆಲ್ಲಿಯಿಂದ ಕಂಟ್ರೋಲ್ ಆಗ್ತಾ ಇದಾವೆ. ಮುಂದೆ ನಮ್ಮ ದುಡ್ಡು ಸೂಟ್ ಕೇಸ್ ತುಂಬಾ ತಗೊಂಡಾಗ ಅಲ್ಲಿ ಕೊಡ್ತಾವ್ರಿ. ಅಯ್ಯೋ ಪಾಪದ ಮಾತು ಕೇಳಿ ಕೇಳಿ ಇವತ್ತು ಎಷ್ಟು ಪರಿಸ್ಥಿತಿ. ಸರ್ಕಾರ ನಡೆಸೋರಿಗೆ ಕನಿಷ್ಠ ಪಕ್ಷ ಇವತ್ತು MLA ಸಂಬಳ ಇದೆ 1 ಲಕ್ಷ, ಒಂದು ಮಂತ್ರಿಗೆ ಸಂಬಳ ಇದೆ 2.5 ಲಕ್ಷ. ಒಬ್ಬ ಮಂತ್ರಿ ಕಾರಲ್ಲಿ ಹಿಂಗ್ ಹೋದ ಅಂದ್ರೆ 1 ಕಿಲೋಮೀಟರ್ಗೆ 60 ರೂಪಾಯಿ. ಆ ಮುಂದೆ ಕಾಲಿಟ್ರೆ 60 ರೂಪಾಯಿ ಇದೆ. ನೀವು ತಿಂಗಳೆಲ್ಲ ಸೇವೆ ಮಾಡಿ 25,000 ಕೊಡೋ ಮುಂಡೆ ಮಕ್ಕಳ ಅಂದ್ರೆ ಅವ್ರು ಕೊಡಲ್ಲ ಅಂದ್ರೆ ಇದು ಏನ್ ಅರ್ಥ? ಅಂದ್ರೆ ನಿಮ್ ಸಂಖ್ಯೆ ಕಡಿಮೆ ಇದೆ. ಏನು 1,35,000 ಜನ ಓಟಿನ ಮೇಲೆ ಡಿಪೆಂಡ್. ಜಾಸ್ತಿ ಇದ್ರೆ ಎದುರ್ತಾರೆ, ಕಡಿಮೆ ಇದ್ರೆ ಇಗ್ನೋರ್ ಮಾಡ್ತಾರೆ. ಅದಕ್ಕೆ ನೀವು ಯಾರು ನಮ್ಮನ್ನು ಕರೆದಿಲ್ಲ, ನಾವಾಗೆ ಬಂದಿದ್ದೇವೆ. ಕಾರಣ ಏನು? ಬಸವಣ್ಣವ್ರು ಹೇಳ್ತಾರೆ, ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ, ಚಿತ್ರದೊಳಗಿನ ಕಪ್ಪು ಕಾಣಿರಣ್ಣ. ಅಪ್ಪಿದರೆ ಫಲವಿಲ್ಲ, ಮೆಲ್ಲಿದರೆ ರುಚಿ ಇಲ್ಲ, ಕೂಡಲ ಸಂಗಮ ದೇವ. ಇವತ್ತು ಸರ್ಕಾರ ನಡೆಸೋರಿಗೆ ಒಲವಿರಬೇಕು. ಗ್ಯಾರಂಟಿ ಕೊಟ್ರಿ ಅಪ್ಪ, ಪುಕ್ಷೇಟಿ ಇರೋರಿಗೆ ಗ್ಯಾರಂಟಿ ಕೊಡ್ತಾ ಇದೀಯಾ? ಕೆಲಸ ಮಾಡೋರಿಗೆ ದುಡ್ಡು ಕೊಟ್ಟು ಮಿಕ್ಕಿದ ಮೇಲೆ ಕೊಡಪ್ಪ. ಇದು ಯಾಕೆ ಮಾಡಬಾರ್ದು? ನಿಮ್ದು 25,000 ರೂಪಾಯಿ ಅಂತ ಹೇಳಿದ್ರೆ ವರ್ಷ 350 ಕೋಟಿ ರೂಪಾಯಿ ಬಡ್ಜೆಟ್ ಆಗ್ಬೋದು. ನನ್ನ ತಾಯಿ ಕರ್ನಾಟಕ ಮಾತೆ ಬಡವೆ ಅಲ್ಲ. 6 ಲಕ್ಷ ಕೋಟಿ ವರಮಾನ ಇದೆ ಪ್ರತಿ ವರ್ಷಕ್ಕೆ. ನಾನು ಯೋಜನೆ ಆಯೋಗದ ಉಪಾಧ್ಯಕ್ಷನಾಗಿ ನೋಡಿದ್ದೇನೆ. ಸಿದ್ದರಾಮಯ್ಯ ಚೇರ್ಮನ್, ನಾನು ಉಪಾಧ್ಯಕ್ಷ. ಅವಾಗ ಮುಖ್ಯಮಂತ್ರಿ ಹೇಳ್ತಿದ್ದೆ, ದಿನಗೂಲಿಗಾರರು ಎಲ್ಲಿದ್ದಾರೋ
ಅವರೆಲ್ಲರನ್ನು ಕಾಯು ಮಾಡಿದ ಹೊರತು ಈ ಸರ್ಕಾರಕ್ಕೆ ನಮಗೆ ನ್ಯಾಯ ಮಾಡಿದ್ದೀವಿ ಅಂತ ಹೇಳಿ ನಮಗೆ ಸಿಗೋದಿಲ್ಲ. ಇದನ್ನ ನೀವು ಪುಕ್ಷಾಟೆ ಕೊಡೋದು ಯಾವಾಗ ಕೊಡಬೇಕು? ಮಿಕ್ಕಿದ ಮೇಲೆ ಕೊಡಿ. ಇವತ್ತು ಲೆಕ್ಚರರ್ಗಳಾಗ್ಲಿ, ನೀವಾಗ್ಲಿ, ಅಂಗನವಾಡಿಯವರು, ಸಹ ಶಿಕ್ಷಕರವರು, ಇವ್ರು ಕೇಳ್ತಕ್ಕಂತ ವೇತನ ಬಡ್ಜೆಟ್ ನಲ್ಲಿ ಕೊಡೋದಕ್ಕಿಲ್ಲ ಅಂತೆಲ್ಲ ದುಡ್ಡಿದೆ. ಆದ್ರೆ ಏನಾಗಿದೆ, ಎರಡೂ ಪಾರ್ಟಿಗಳು ಡೆಲ್ಲಿಯಿಂದ ಕಂಟ್ರೋಲ್ ಆಗ್ತಾ ಇದಾವೆ. ಮುಂದೆ ನಮ್ಮ ದುಡ್ಡು ಸೂಟ್ ಕೇಸ್ ತುಂಬಾ ತಗೊಂಡಾಗ ಅಲ್ಲಿ ಕೊಡ್ತಾವ್ರಿ.